HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸಣ್ಣಕ್ಕಿ ನಾಡಲ್ಲಿ ಬಡವಾಯ್ತು ಭತ್ತ, ಈಗ ಅಡಿಕೆ ತೋಟಗಳದ್ದೇ ಕಾರುಬಾರು. ಭೂಮಿಪುತ್ರನಿಗೆ ಭತ್ತದ ಮೇಲೆ ಆಸಡ್ಡೆ, ಒಪ್ಪರಿಗೆ ಆಸೆಗೆ ಕೊಪ್ಪರಿಗೆ ಮಾರಿಕೊಂಡಂತಾಗಿದೆ ಬದುಕು. ಕಾಫಿ ಬೆಳೆಗಾರರ ಸಂಕಷ್ಟ ದೇಶದ ಬೇರೆ ಯಾವ ಬೆಳೆಗೂ ಇಲ್ಲ. ಮಳೆ, ಕಾರ್ಮಿಕರ ಕೊರತೆ, ಕಾಡಾನೆ ಹಾವಳಿ ನಡುವೆ ತಂತ್ರಜ್ಞಾನವೇ ಉಳುವಿನ ದಾರಿ. ಬೆಳೆಗಾರರ ಸಮಾವೇಶದಲ್ಲಿ ಶಾಸಕ ಸಿಮೆಂಟ್ ಮಂಜು ಕರೆ. ಅನಾದಿ ಕಾಲದಿಂದಲೂ ಆಲೂರು ತಾಲೂಕಿಗೆ ಸಣ್ಣಕ್ಕಿ ನಾಡೆಂಬ ಹೆಸರಿದೆ. ಏಕೆಂದರೆ ಅತಿ ಹೆಚ್ಚು ಭತ್ತ ಬೆಳೆಯುವ ಪ್ರದೇಶವಾದುದರಿಂದ ಸಣ್ಣಕ್ಕಿ ನಾಡೆಂಬ ಹೆಸರಿತ್ತು. ಆದರೆ ಈಗ ಅಡಿಕೆ ಎಂಬ ದುಡ್ಡಿನ ಬೆಳೆ ಮಣ್ಣಿನ ಮಕ್ಕಳನ್ನ ಅದ್ಯಾವ ಪರಿ ಮೋಹಕ್ಕೆ ಸಿಲುಕಿಸಿದೆ ಎಂಬುದನ್ನು ಊಹಿಸಲು ಸಾಧ್ಯವಿಲ್ಲದಂತಾಗಿದೆ. ಅದೆಷ್ಟೋ ವರ್ಷಗಳ ತಲೆಮಾರಿನಿಂದಲೂ ಆಲೂರು ತಾಲೂಕಿನಲ್ಲಿ ಭತ್ತದ ಬೆಳೆಗೆ ಮೊದಲು ಪ್ರಾಮುಖ್ಯತೆ ನೀಡುತ್ತಿದ್ದರು ಹಾಗೂ ಇಲ್ಲಿ ಬೆಳೆದ ಬೆಳೆಯನ್ನ ಹೊರ ಜಿಲ್ಲೆಗಳಲ್ಲದೆ ಬೇರೆ ದೇಶಗಳಿಗೂ ಮಾರಾಟವಾಗುತ್ತಿತ್ತು. ಅಷ್ಟೊಂದು ಹೆಸರುವಾಸಿಯಾಗಿತ್ತು ಇಲ್ಲಿಯ ಸಣ್ಣಕ್ಕಿ. ಆದರೆ ಇದೀಗ ಅಡಿಕೆ ಬೆಳೆ ಬಂದ ಮೇಲೆ ಇಲ್ಲಿಯ ಪರಿಸ್ಥಿತಿ ಹೇಗಿದೆ ಎಂದರೆ, ತಮ್ಮ ಕುಟುಂಬಕ್ಕೆ ಸಾಕಾಗುವಷ್ಟು ಭತ್ತ ಬೆಳೆದುಕೊಳ್ಳುವ ಕೃಷಿಕರ ಸ್ವಾವಲಂಬನೆ ಇತ್ತೀಚಿನ ಕೆಲವು ವರ್ಷಗಳಿಂದ ಇಳಿಮುಖವಾಗುತ್ತಿದೆ. ವಿಭಕ್ತ ಕುಟುಂಬವೆಂಬ ಶಬ್ದವೇ ಮರೆತು ಹೋಗಿದೆಯೇನೋ ಎಂಬಂತೆ ಕುಟುಂಬದ ಸದಸ್ಯರ ಸಂಖ್ಯೆ 3-4ಕ್ಕೆ ಇಳಿದಿದೆ. 4-6 ಎಕರೆ ಮಾತು ಬಿಡಿ, 1 ಎಕರೆ ಗದ್ದೆಯಾದರೂ ಪಾಳು ಬಿಟ್ಟಿದೆಯೇ ಹೊರತು ಭತ್ತ ಬೆಳೆಯಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯಗಳು ಕೃಷಿ ವಲಯದಲ್ಲಿ ಕೇಳಿಬರುತ್ತಿದೆ. ಇರುವ 1 ಎಕರೆ ಗದ್ದೆಯನ್ನ ತೋಟವನ್ನಾಗಿ ಮಾರ್ಪಡಿಸುವತ್ತ ಮನಸ್ಸು ವಾಲಿತೆ ಹೊರತು ಅದಷ್ಟಾಗಲಿ ಮನೆ ಮಂದಿಯೆಲ್ಲ ಉಣ್ಣುವಷ್ಟು ಭತ್ತ ಬೆಳೆಯೋಣ ಎನ್ನುವವರನ್ನ ಬೆರಳೆಣಿಕೆಯಷ್ಟು ಮಂದಿಯನ್ನ ಕಾಣಬಹುದು. ಹಾಗೆ ಸುಮ್ಮನೆ ಗಮನಿಸಿ ನೋಡಿದ್ರೆ ಉತ್ತರ ಕರ್ನಾಟಕವೂ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಅಕ್ಕಿಯ ಪ್ರಮುಖ ಆಹಾರ. ಬಹುತೇಕ ಮನೆಗಳಲ್ಲಿ ಬೆಳಗಿನ ಉಪಹಾರಕ್ಕೂ ದೋಸೆಯೇ, ಮಧ್ಯಾಹ್ನ ರಾತ್ರಿ ಊಟಕ್ಕೂ ಅನ್ನವೇ. ಅಲ್ಲಿಗೆ ಅಕ್ಕಿ ಪ್ರಮುಖ ಆಹಾರ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಹಿಂದಿನ ತಲೆಮಾರಿನ ಹಿರಿಯರಿದ್ದರೆ ಕೇಳಿ ನೋಡಿ. ಇಂದು ವಾಣಿಜ್ಯ ಬೆಳೆ ಎಂದು ಕೊಂಡಾಡುತ್ತಿರುವ ಅಡಿಕೆ ತೋಟಗಳನ್ನೇ ಕಡಿದು ಮತ್ತೆ ಅದನ್ನ ಭತ್ತದ ಗದ್ದೆಗಳನ್ನಾಗಿ ಮಾರ್ಪಡಿಸಿದ ಉದಾಹರಣೆಗಳನ್ನ ಸಾಕ್ಷಿ ಸಮೇತ ಹೇಳುತ್ತಾರೆ. ನಮ್ಮ ಅರೆ ಮಲೆನಾಡಿನಲ್ಲಿ ಈಗ ಎಲ್ಲಿ ನೋಡಿದ್ರೂ ಅಡಿಕೆ ತೋಟಗಳೇ. ಈ ಹಿಂದೆ ಭತ್ತದ ಗದ್ದೆಗಳನ್ನ ಬಿಟ್ಟರೆ ಆಲೂಗೆಡ್ಡೆ, ಜೋಳ, ರಾಗಿ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದವು. ಆದರೆ ಈಗ ಹೊಲ ಗದ್ದೆಗಳನ್ನ ನೋಡಿದ್ರೆ ಅಡಿಕೆ ತೋಟಗಳಿಂದ ಕೂಡಿದ್ದು ಎಲ್ಲೂ ಭತ್ತದ ಗದ್ದೆಗಳೇ ಇಲ್ಲ. ಎಲ್ಲರೂ ದುಡ್ಡಿನ ವ್ಯಾಮೋಹಕ್ಕೆ ಆಸೆ ಪಟ್ಟರೆ ಹೊರತು ಮನೆಯ ಒಡೆಯೊಳಗೆ ಭತ್ತ ತುಂಬಿಟ್ಟುಕೊಳ್ಳುವ ಮನಸ್ಸು ಮಾಡುತ್ತಿಲ್ಲ ಎನ್ನುವುದು ವಿಷಾದದ ಸಂಗತಿ. ಏಕೆಂದರೆ ಅದಕ್ಕೆ 10 ಕಾರಣಗಳಿವೆ. ಒಂದೇ ನೋಟಕ್ಕೆ ಎಂತವರಿಗೂ ಕಂಡುಬರುವ ಕಾರಣ ದುಡಿಯುವ ಕೈಗಳಿಲ್ಲ. ನಿಜ, ಕೃಷಿಕರೆನಿಸಿಕೊಂಡಿರುವ ಮನೆಗಳಲ್ಲಿ ಹೊಲಕ್ಕೆ ಹೋಗಿ ದುಡಿಯುವ ಮಂದಿ ಎಷ್ಟಿದ್ದಾರೆ? ಯುವ ಪೀಳಿಗೆಯ ಅರ್ಧದಷ್ಟು ಮಂದಿ ಬೆಂಗಳೂರಿನಂತಹ ಮಹಾನಗರಗಳತ್ತ ವಾಲುತ್ತಲೂ ಇದ್ದಾರೆ. ಉಳಿದ ಅರ್ಧ ಭಾಗ ಯುವ ಜನತೆಗೆ ಕೈಕೆಸರಾಗಿಸುವ ದುಡಿಮೆಗೆ ಮನಸ್ಸಿಲ್ಲ. ಹಾಗಾಗಿ ಹತ್ತಿರದಲ್ಲಿರುವ ಪಟ್ಟಣಗಳಲ್ಲಿ 10-15 ಸಾವಿರ ಸಂಬಳಕ್ಕೆ ದುಡಿಯುತ್ತಿದ್ದಾರೆ. ಉಳಿದ ಒಬ್ಬಿಬ್ಬರು ಆಸಕ್ತರು ಏನು ತಾನೆ ಮಾಡ್ಯಾರು? ಆಗ ಎದುರಾಗುವುದೇ ಕೂಲಿ ಆಳುಗಳ ಕೊರತೆ. ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆಯೇ ಗದ್ದೆಯನ್ನ ಹಸನುಗೊಳಿಸಿ ಬೀಜ ಬಿತ್ತಿ ನಾಟಿ ಮಾಡಿ ಕೊಯ್ಲಿನವರೆಗೂ ಕೂಲಿ ಆಳುಗಳನ್ನು ಆಶ್ರಯಿಸುವುದು ಅನಿವಾರ್ಯ. ಉಳಿದ ಚಟುವಟಿಕೆಗಳಂತೆ ಒಬ್ಬರು ಇಬ್ಬರು ಮಾಡಿ ಮುಗಿಸುವಂತಹ ಕಾರ್ಯವಲ್ಲ. ಲಾಭ ನಷ್ಟದ ಲೆಕ್ಕಾಚಾರಕ್ಕೆ ಬಂದರೆ ನಷ್ಟವೆಂಬುದನ್ನು ಒಪ್ಪಿಕೊಳ್ಳಲೇಬೇಕು. ಸುಮ್ಮನೆ 5-6 ತಿಂಗಳು ಗುದ್ದಾಡೋದಕ್ಕಿಂತ ಅಗತ್ಯವಿರುವ ಅಕ್ಕಿಯನ್ನ ಕೊಂಡು ತಂದರಾಯಿತು ಎನ್ನಬಹುದು. ಆದರೆ ಕೃಷಿ ಕುಟುಂಬದವರ ಕೊಟ್ಟಿಗೆಯಲ್ಲಿ ಕಡಿಮೆ ಎಂದರೂ 4-6 ಜಾನುವಾರುಗಳು ಇದ್ದೇ ಇರುತ್ತದೆ. ಅದಕ್ಕೆ ಒಣಹುಲ್ಲನ್ನ ಕೊಂಡು ತರಬೇಕಲ್ಲ. ಅಡಿಕೆ ತೋಟಕ್ಕಾದರೆ ಇಂತಹ ಅಜೆಂಡಾಗಳಿಲ್ಲ. ಮಳೆಗಾಲದಲ್ಲಿ ಅಡಿಕೆ ಕೊಳೆ ರೋಗ ಬಂತಾದರೆ 1-2 ಬಾರಿ ಔಷಧಿ ಸಿಂಪಡಿಸಿದರಾಯಿತು. ಕೊನೆ ಕೊಯ್ಲು ಆದ ಮೇಲೂ ಅಷ್ಟೇ. ಮನೆ ಮಂದಿಯೇ ಕುಳಿತು ಸುಲಿದು ಮುಗಿಸಬಹುದು ಅಥವಾ ಯಂತ್ರಗಳಿಗೆ ಶರಣಾಗಬಹುದು. ಆಳುಕಾಳುಗಳಿಗೆ ಸಲಾಂ ಹೊಡೆಯೋ ಅಗತ್ಯತೆ ಇಲ್ಲ. ಮಾರುಕಟ್ಟೆಗೆ ಒಯ್ದರೆ ಕೈತುಂಬಾ ಹಣ. ಇದೇ ಕಾರಣಕ್ಕೆ ಗದ್ದೆ ಕೆಲಸ ಮಾಡುವ ಕೂಲಿ ಆಳುಗಳ ಸಂಬಳ ವರ್ಷದಿಂದ ವರ್ಷಕ್ಕೆ ಏರುತ್ತಾ 1000-1500 ರೂಪಾಯಿ ದಾಟಿದೆ. ಒಳ್ಳೆಯ ಫಸಲು ಸಿಗಬೇಕೆಂದ್ರೆ ಭೂಮಿ ಫಲವತ್ತತೆಯಾಗಿರಬೇಕು. ಈ ಕಾರಣಕ್ಕೆ ಸಾವಯವ ಕೃಷಿ ಪದ್ಧತಿ ಅನುಸರಿಸುವ ರೈತ 1 ಲೋಡ್ ಹಟ್ಟಿ ಗೊಬ್ಬರಕ್ಕೆ ಕನಿಷ್ಠ 25,000 ರೂಪಾಯಿ ಖರ್ಚು ಮಾಡಬೇಕು. ಇತ್ತೀಚಿನ ವರ್ಷದಲ್ಲಿ ಮಲೆನಾಡಿನ ಪ್ರದೇಶಗಳಲ್ಲಿ ಮಳೆ ಕಡಿಮೆಯಾಗುತ್ತಿರುವುದು ಸತ್ಯ. ಅಕಾಲಿಕವಾಗಿ ಸುರಿದ ಮಳೆ ಹಲವು ಸಂದರ್ಭದಲ್ಲಿ ಭತ್ತದ ಬೆಳೆಯನ್ನ ಸಂಪೂರ್ಣವಾಗಿ ಹಾಳುಗೆಡವಿದೆ. ಇನ್ನೇನು ಪೈರು ಹೊಂಬಣ್ಣ ಪಡೆದು ಕಟಾವಿಗೆ ಸಿದ್ದವಾಯಿತೆನ್ನೋ ಸಂದರ್ಭ 4-6 ದಿನ ಮಳೆ ಸುರಿಯುತ್ತೆಂದರೆ 4-5 ತಿಂಗಳಿಂದ ಕಾಪಾಡಿಕೊಂಡು ಬಂದಿದ್ದ ವರ್ಷದ ಕೂಳು ನೀರು ಪಾಲು. 1 ಎಕರೆ ಭತ್ತ ಬೆಳೆಯಲು 30,000-40 ಸಾವಿರ ರೂಪಾಯಿ ಖರ್ಚು ಮಾಡಿ ಕೊನೆ ಕ್ಷಣದಲ್ಲಿ ಹೀಗಾಯಿತೆಂದರೆ ನಷ್ಟವೇ. ಇವೆಲ್ಲವುಗಳ ನಡುವೆ ಕಾಡು ಪ್ರಾಣಿಗಳ ಉಪಟಳ ವಿಪರೀತ. ಹಿಂದೆಲ್ಲ ಕಾಡು ಹಂದಿಗಳ ಕಾಟದಿಂದ ಪಾರಾದರೆ ಸಾಕೆನಿಸುತ್ತಿತ್ತು. ನವಿಲುಗಳ ಹಿಂಡು ಭತ್ತದ ಗದ್ದೆಗಳಿಗೆ ದಾಳಿಯಿಡುತ್ತವೆ. ಈ ಎಲ್ಲ ಕಂಟಕಗಳಿಂದ ಭತ್ತವನ್ನ ರಕ್ಷಿಸಿ ಅಕ್ಕಿ ಮಾಡಿಸಿ ಉಣ್ಣುವುದಕ್ಕಿಂತ ದುಡ್ಡು ಕೊಟ್ಟು ತಂದು ಉಣ್ಣುವುದೇ ಲೇಸೆಂಬ ಅಭಿಪ್ರಾಯ ಬಹುತೇಕ ರೈತರ ತಲೆಯಲ್ಲಿ ಅಚ್ಚುತ್ತಿದೆ. ಇದೇ ಕಾರಣಕ್ಕೆ ಹಳ್ಳಿಗಳಲ್ಲಿ ಹಲವು ಗದ್ದೆಗಳು ಪಾಳು ಬಿದ್ದಿದ್ದು ಇನ್ನುಳಿದವು ವಾಣಿಜ್ಯ ಉದ್ದೇಶದಿಂದ ಅಡಿಕೆ ತೋಟಗಳಾಗಿ ಮಾರ್ಪಾಡಾಗುತ್ತಿವೆ. HCI ನ್ಯೂಸ್ ಆಲೂರು. HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA, CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ? ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸ್. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU, ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕಾಫಿ ಬೆಳೆಗಾರರು ಎದುರಿಸುತ್ತಿರುವ ಸವಾಲುಗಳು ದೇಶದ ಬೇರೆ ಯಾವುದೇ ಬೆಳೆಗಾರರಿಗೂ ಇಲ್ಲ. ಪ್ರಕೃತಿ ವೈಪರೀತ್ಯ, ಕಾರ್ಮಿಕರ ಕೊರತೆ, ಉತ್ಪಾದನಾ ವೆಚ್ಚ ಏರಿಕೆ ಸೇರಿದಂತೆ ಅನೇಕ ಸಮಸ್ಯೆಗಳ ನಡುವೆಯೂ ಮಲೆನಾಡಿನ ಬೆಳೆಗಾರರು ಕಾಫಿ ಬೆಳೆಯನ್ನ ಉಳಿಸಿಕೊಂಡು ಬಂದಿದ್ದಾರೆ ಎಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಸಕಲೇಶಪುರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ವತಿಯಿಂದ ಆಯೋಜಿಸಿದ್ದ ಬೆಳೆಗಾರರ ಸಮಾವೇಶ, ಕಾಫಿ ಕೃಷಿ ಮೇಳ ಮತ್ತು 30ನೇ ವಾರ್ಷಿಕ ಮಹಾಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಮಳೆ ಸರಿಯಾಗಿ ಬಾರದಿದ್ರೆ ಕೆರೆಕಟ್ಟೆಗಳು ಹಾಗೂ ಜಲಮೂಲಗಳು ಬತ್ತಿ ಕಾಫಿ ಉತ್ಪಾದನೆಗೆ ಭಾರಿ ಹೊಡೆತ ಬೀಳುತ್ತದೆ. ಅತಿವೃಷ್ಟಿಯಾದರೂ ಕಾಫಿ ಕಾಯಿ ಉದುರಿ ಬೆಳೆಹಾನಿಯಾಗುತ್ತದೆ. ಇದರ ಜೊತೆಗೆ ಕಾರ್ಮಿಕರ ಕೊರತೆ, ನಿರ್ವಹಣಾ ವೆಚ್ಚ ಏರಿ ಬೆಳೆಗಾರರನ್ನ ಸಂಕಷ್ಟಕ್ಕೆ ತಳ್ಳುತ್ತಿದೆ ಎಂದು ಹೇಳಿದರು. ಏನೇ ಸಮಸ್ಯೆ ಬಂದರೂ ಕಾಫಿ ಬಿಟ್ಟು ಬದುಕು ನಡೆಸಲು ಸಾಧ್ಯವಿಲ್ಲ. ಕಾರ್ಮಿಕರ ಕೊರತೆಯನ್ನ ನೆಪ ಮಾಡಿಕೊಳ್ಳದೆ ತಂತ್ರಜ್ಞಾನ ಅಳವಡಿಸಿಕೊಂಡು ಮುಂದುವರಿಯಬೇಕೆಂದು ಕರೆ ನೀಡಿದರು. HDPA ಸಂಘಟನೆ ಬೆಳೆಗಾರರ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸುತ್ತಿದ್ದು, ಸಂಘದ ಬೇಡಿಕೆಗಳನ್ನು ಈಡೇರಿಸಲು ಕೇಂದ್ರ ಸರ್ಕಾರವು ಪ್ರಯತ್ನಿಸುತ್ತಿದೆ ಎಂದರು. ದೇಶ ಸ್ವಾವಲಂಬಿಯಾಗಬೇಕಾದರೆ ಪೆಟ್ರೋಲ್, ಡೀಸೆಲ್ ಬಳಕೆ ಕಡಿಮೆ ಮಾಡುವತ್ತ ಎಲ್ಲರೂ ಚಿಂತಿಸಬೇಕೆಂದು ಸಲಹೆ ನೀಡಿದರು. ಕಾಫಿ ಬೆಳೆಗಾರರನ್ನ ಸಣ್ಣ ಬೆಳೆಗಾರರ ವ್ಯಾಪ್ತಿಗೆ ಸೇರಿಸುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯಲ್ಲಿ ಕಾಫಿ ಬೆಳೆಯುವ ತಾಲೂಕುಗಳ ಬೆಳೆಗಾರರನ್ನ ಕಂದಾಯ ಸಚಿವರು ಸಭೆಗೆ ಕರೆಸಿ ಸಮಸ್ಯೆಗಳನ್ನು ಆಲಿಸಬೇಕು. ಕಾಫಿ ಬೆಳೆಗಾರರ ಪರವಾಗಿ ವಿಧಾನಸಭೆಯಲ್ಲಿ ಸದಾ ಧ್ವನಿಯಾಗಿರುವುದಾಗಿ ಭರವಸೆ ನೀಡಿದರು. ಭಾರತೀಯ ಕಾಫಿ ಮಂಡಳಿ ಅಧ್ಯಕ್ಷ MJ ದಿನೇಶ್ ಮಾತನಾಡಿ, ಬೆಳೆಗಾರರಿಗೆ ಹಣಕಾಸಿನ ನಿರ್ವಹಣೆ ಅತ್ಯಂತ ಮುಖ್ಯವಾಗಿದೆ. ಸರಿಯಾದ ಆರ್ಥಿಕ ಯೋಜನೆಯಿಂದ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಬಹುದು ಎಂದರು. ಕಾರ್ಯಕ್ರಮದ ಅಂಗವಾಗಿ ಕಲ್ಯಾಣ ಮಂಟಪದ ಹೊರಭಾಗದಲ್ಲಿ ಕೃಷಿ ಮತ್ತು ಕಾಫಿ ಸಂಬಂಧಿತ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು. ಸಾವಿರಾರು ಬೆಳೆಗಾರರು ಭಾಗವಹಿಸಿದ್ರು. ವೇದಿಕೆಯಲ್ಲಿ ಸಮಾಜ ಸೇವಕ ಸಿದ್ದೇಶ್ ನಾಗೇಂದ್ರ, ಕಾಫಿ ಮಂಡಳಿ ಸಿಇಒ ಡಾ ಕೂರ್ಮರಾವ್, ಹೃದಯ ತಜ್ಞ ಡಾ ದಿನೇಶ್, ಹಾಸನ ಜಿಲ್ಲಾ ಬೆಳೆಗಾರರ ಸಂಘದ ಅಧ್ಯಕ್ಷ ಪರಮೇಶ್, ಕಾರ್ಯದರ್ಶಿ ಲೋಹಿತ್ ಕೌಡಳ್ಳಿ, ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಹಳಸಿ ಶಿವಣ್ಣ, ಕಾರ್ಯದರ್ಶಿ ಟಿಪಿ ಸುರೇಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್ ಸಕಲೇಶಪುರ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. I'm Silma B. Gowda. I'm a student of Central Commerce College, Hassan. ನಾನು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ 591 ಸ್ಕೋರ್ ಮಾಡಿದ್ದೀನಿ 600 ಗೆ. ಇದೆಲ್ಲದಕ್ಕೂ ಕಾಲೇಜ್ ಎಷ್ಟು ಸಪೋರ್ಟ್ ಮಾಡಿದೆ, ಕಾಲೇಜ್ ನಂಗೆ ತುಂಬಾ ಸಪೋರ್ಟ್ ಮಾಡಿದೆ. Hi everyone, I'm Sarayu from Central Commerce College. I've secured 591, 98.5. I'm so happy with this, but ಇನ್ನೂ ಬರ್ಬೇಕಿತ್ತು. ಸೊ ಬಟ್ ಇದೆಲ್ಲ ಲೆಕ್ಚರರ್ಸ್, ಪೇರೆಂಟ್ಸ್ ಸಪೋರ್ಟ್ ಇಂದಾನೆ ಸಾಧ್ಯ ಆಗಿದ್ದು. ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಕಾಲೇಜಲ್ಲಿ ಅಂತೂ. ಲೈಕ್ ಬರೀ ಸ್ಟಡೀಸ್ ಅಂತ ಅಲ್ಲ, ಕಲ್ಚರಲ್ ಆಗ್ಲಿ ಅಥವಾ ಸ್ಪೋರ್ಟ್ಸ್ ಆಗ್ಲಿ ಎಲ್ಲಾದ್ರಲ್ಲೂ ತುಂಬಾನೇ ಸಪೋರ್ಟ್ ಇದೆ. ಆಪರ್ಚುನಿಟೀಸ್ ಯಾವುದಕ್ಕೂ ಕಡಿಮೆ ಇಲ್ಲ, ಎಲ್ಲದಕ್ಕೂ ಕೊಡ್ತಾರೆ. ಒಳ್ಳೆ ಸ್ಥಾನಕ್ಕೆ ಬೆಳೆಯಕ್ಕೆ ಹೆಲ್ಪ್ ಮಾಡ್ತಾರೆ. ಐ ಸೋ ಗ್ರೇಟ್ಫುಲ್ ಫಾರ್ ದೆಮ್. ಎಲ್ಲ ಅವ್ರ ಸಪೋರ್ಟ್ ಇಂದಾನೆ ಆಗಿದೆ. Sir Pramod, a student of Central Commerce College. I secured 591 out of 600. To be here, I am very thankful to my lecturers and my parents who supported me to achieve these marks.
Thank you for all for supporting me. ನನ್ನ ಹೆಸರು ದೇವಿಕಾ. ನಾನು ಸೆಂಟ್ರಲ್ ಕಾಮರ್ಸ್ ಕಾಲೇಜಲ್ಲಿ ಸೆಕೆಂಡ್ PU ಮುಗಿಸಿದ್ದೀನಿ. ನಾನು ಈಗ 2026 ಅದು ಸೆಕೆಂಡ್ PU ಎಕ್ಸಾಮ್ ಅಲ್ಲಿ 590 ಸ್ಕೋರ್ ಮಾಡಿದ್ದೀನಿ 600ಗೆ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸ್ಟಿಲ್ ಮೋರ್. ರಿವ್ಯಾಲ್ಯೂಯೇಷನ್ ಆಗ್ತೀನಿ. ಐ ನೋ ಡೆಫಿನೆಟ್ಲಿ ನಾನು ಅಚೀವ್ ಮಾಡ್ತೀನಿ. ಇನ್ನು ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದನ್ನ ಅಂತ. I'm Meganadi, students of Central Commerce College. I scored 590. ಎಲ್ಲರಿಗೂ ನಮಸ್ಕಾರ. ನಾನು ಮಹೇಶ್, ಸೆಂಟ್ರಲ್ ಕಾಮರ್ಸ್ ಕಾಲೇಜಿನ ಸಂಸ್ಥಾಪಕ. 2025-26 ಸಾಲಿನ ದ್ವಿತೀಯ PUC ಫಲಿತಾಂಶದಲ್ಲಿ ನಮ್ಮ ಕಾಲೇಜು ಮತ್ತೊಮ್ಮೆ 100% ಫಲಿತಾಂಶವನ್ನು ಪಡ್ಕೊಂಡಿದೆ. ಸತತ 9ನೇ ಬಾರಿಗೆ 100% ಫಲಿತಾಂಶವನ್ನು ಪಡೆದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಜಿಲ್ಲೆಯಲ್ಲಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಜೊತೆಗೆ ಕಳೆದ 8 ವರ್ಷಗಳ ಫಲಿತಾಂಶಕ್ಕಿಂತ ಈ ವರ್ಷದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನ ಪಡ್ಕೊಂಡಿದ್ದೇವೆ. ನಮ್ಮ ಕಾಲೇಜಿನ ಯಾವುದೋ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡ್ಕೊಂಡಿರೋದಲ್ಲ. ಕಾಲೇಜಿನ ಒಬ್ಬ ಅಥವಾ ಇಬ್ಬರು ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನ ಪಡ್ಕೊಂಡು ಉಳಿದ ವಿದ್ಯಾರ್ಥಿಗಳು ಸಾಧಾರಣ ಫಲಿತಾಂಶವನ್ನ ಪಡ್ಕೊಂಡ್ರೆ ಅಥವಾ ಕೆಲವು ವಿದ್ಯಾರ್ಥಿಗಳು ಫೇಲ್ ಆದ್ರೆ ಅದನ್ನ ಉತ್ತಮ ಫಲಿತಾಂಶ ಅಂತ ಆಗ್ಲಿ ಅಥವಾ ಉತ್ತಮ ಗುಣಮಟ್ಟದ ಶಿಕ್ಷಣ ಅಂತ ಆಗ್ಲಿ ಖಂಡಿತ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಕಾಲೇಜಿನ ವಿಶೇಷತೆ, ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ, ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ 178, ಡಿಸ್ಟಿಂಕ್ಷನ್ಸ್ 142, ಎಬೋವ್ 90% 113, ಎಬೋವ್ 95% 63 ವಿದ್ಯಾರ್ಥಿಗಳು ಹಾಗೂ 100 ಔಟ್ ಆಫ್ 100 92 ವಿದ್ಯಾರ್ಥಿಗಳು. ಜೊತೆಗೆ ನಮ್ಮ ಕಾಲೇಜಿನ ಎಲ್ಲ 178 ವಿದ್ಯಾರ್ಥಿಗಳ ಸರಾಸರಿ ಅಂದ್ರೆ ಆವರೇಜ್ ಮಾರ್ಕ್ಸ್ ಅಂದ್ರೆ ಕಾಲೇಜಿನ ಪ್ರತಿಯೊಬ್ಬ ವಿದ್ಯಾರ್ಥಿ ಪಡ್ಕೊಂಡಿರುವಂತಹ ಸರಾಸರಿ ಅಂಕಗಳು 91%. ಇದು ಒಂದು ಕಾಮರ್ಸ್ ಕಾಲೇಜ್ ಸೃಷ್ಟಿ ಮಾಡಿರುವಂತಹ ಒಂದು ಇತಿಹಾಸ ಅಂತಾನೆ ಹೇಳ್ಬೋದು. ಜೊತೆಗೆ ಪರೀಕ್ಷೆಗೆ ಹಾಜರಾದ 178 ವಿದ್ಯಾರ್ಥಿಗಳಲ್ಲಿ 176 ವಿದ್ಯಾರ್ಥಿಗಳ ಫಲಿತಾಂಶ ಅವರ SSLC ಫಲಿತಾಂಶಕ್ಕಿಂತ ಹೆಚ್ಚಾಗಿರುವಂತದ್ದು ಕಾಲೇಜಿನ ಗುಣಮಟ್ಟಕ್ಕೆ ಹಾಗೂ ಕಾಲೇಜು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನೀಡುತ್ತಿರುವಂತಹ ಪ್ರಾಮುಖ್ಯತೆಗೆ ಸಾಕ್ಷಿ. ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಗುರುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಮಾಜಿ ಅಧ್ಯಕ್ಷ ಹಾಗೂ ಹಿರಿಯ ಪತ್ರಕರ್ತ KR ಮಂಜುನಾಥ್ ಅವರಿಗೆ KK ಶೆಟ್ಟಿ ದತ್ತಿನಿಧಿ ಪ್ರಶಸ್ತಿ ಲಭಿಸಿರೋ ಹಿನ್ನೆಲೆ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ಹಾಗೂ ಕಿರಿಯ ಪತ್ರಕರ್ತರು ಒಂದೇ ವೇದಿಕೆಯಲ್ಲಿ ಸೇರಿ ಮಂಜಣ್ಣ ಅವರ ಪತ್ರಿಕಾ ಸೇವೆಯನ್ನ ಸ್ಮರಿಸಿ ಗೌರವ ಸಲ್ಲಿಸಿದ್ರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ KR ಮಂಜುನಾಥ್, ತಮ್ಮ 4 ದಶಕಗಳ ಪತ್ರಿಕಾ ಬದುಕಿನ ನೆನಪುಗಳನ್ನು ಹಂಚಿಕೊಂಡು ಪತ್ರಕರ್ತ ಜೀವನವನ್ನ ಹಂತ ಹಂತವಾಗಿ ಕಟ್ಟಿಕೊಂಡು ಬಂದಿದ್ದೇನೆ. ಹಿಂದಿನ ದಿನಗಳಲ್ಲಿ ಪತ್ರಿಕಾ ಕ್ಷೇತ್ರದಲ್ಲಿ ಪರಿಸ್ಥಿತಿಗಳು ತುಂಬಾ ಕಷ್ಟಕರವಾಗಿದ್ದವು. ಆರ್ಥಿಕವಾಗಿ ಸಂಕಷ್ಟಗಳಿದ್ದರೂ ವೃತ್ತಿಯ ಮೇಲಿನ ನಿಷ್ಠೆಯಿಂದ ಕೆಲಸ ಮಾಡಿದೆವು. ಇಂದು ನನಗೆ KK ಶೆಟ್ಟಿ ದತ್ತಿನಿಧಿ ಪ್ರಶಸ್ತಿ ಲಭಿಸಿರುವುದು ಸಂತೋಷ ತಂದಿದೆ. ಈ ಪ್ರಶಸ್ತಿ ಸಿಗುತ್ತದೆ ಎಂಬ ನಿರೀಕ್ಷೆಯೇ ಇರಲಿಲ್ಲ ಎಂದು ಭಾವುಕರಾಗಿ ಹೇಳಿದರು. 1996ರಲ್ಲಿ ಶೇಷಾದ್ರಿ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ತಾವು ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಮಾಡಿದ ನೆನಪುಗಳನ್ನು ಅವರು ಹಂಚಿಕೊಂಡರು. ನಂತರ ಸಂಘದ ಅಧ್ಯಕ್ಷರಾಗಿ ಸೇರಿದಂತೆ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿರುವುದಾಗಿ ಹೇಳಿದರು. ಪತ್ರಿಕೋದ್ಯಮವನ್ನ ಶ್ರಮ, ತಾಳ್ಮೆ ಹಾಗೂ ಪ್ರಾಮಾಣಿಕತೆಯಿಂದ ಮಾಡಬೇಕು. ಹಿರಿಯರು, ಕಿರಿಯರು ಎಲ್ಲರೂ ನನ್ನನ್ನು ಗೌರವಿಸಿ ಅಭಿನಂದಿಸಿರುವುದು ಸಂತೋಷ ತಂದಿದೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ JR ಕೆಂಚೇಗೌಡ, ತಾವು ಪತ್ರಿಕೋದ್ಯಮ ಆರಂಭಿಸಿದ ದಿನಗಳಲ್ಲಿ ಕೆಲವೇ ಜನ ಇದ್ದೆವು. ಅವರಲ್ಲಿ ಮಂಜಣ್ಣ ಪ್ರಮುಖರು. ಹಲವು ವರ್ಷಗಳ ಸ್ನೇಹ ನಮ್ಮದು. ಕರ್ನಾಟಕದ ಮೂಲೆ ಮೂಲೆಗೂ ಒಟ್ಟಿಗೆ ಸುತ್ತಿದ್ದೇವೆ. ಕೆಲ ಸಂದರ್ಭಗಳಲ್ಲಿ ಸಂಘದ ಚುನಾವಣೆಯಿಂದ ಅಂತರ ಉಂಟಾದರೂ ವೈಯಕ್ತಿಕ ದ್ವೇಷ ಎಂದಿಗೂ ಇರಲಿಲ್ಲ ಎಂದರು. ಪತ್ರಕರ್ತರ ಮೇಲೆ ವೈಯಕ್ತಿಕ ಟೀಕೆ ಮಾಡದೆ ಎಲ್ಲರನ್ನು ಪ್ರೀತಿಯಿಂದ ಕಾಣುತ್ತಿದ್ದ ವ್ಯಕ್ತಿ ಮಂಜಣ್ಣ. ಪತ್ರಕರ್ತರಲ್ಲಿ ಅವರಿಗೆ ವಿಶೇಷವಾದ ಪ್ರೀತಿ ಇದೆ. ಅವರ ಮುಂದಿನ ಬದುಕು ಇನ್ನಷ್ಟು ಸುಖಕರವಾಗಿರಲಿ ಎಂದು ಹಾರೈಸಿದರು. ಮಾಜಿ ಅಧ್ಯಕ್ಷ ಅತೀಕುರ್ ರೆಹಮಾನ್ ಮಾತನಾಡಿ, ಮಂಜಣ್ಣ ಅವರ ಮನಸ್ಸು ತುಂಬಾ ದೊಡ್ಡದು. ಮನೆಗೆ ಬಂದವರನ್ನ ಆತ್ಮೀಯವಾಗಿ ಮಾತನಾಡಿಸಿ ಕಳುಹಿಸುತ್ತಿದ್ರು. ಎಲ್ಲರೊಂದಿಗೂ ಪ್ರೀತಿ ಹಾಗೂ ವಿಶ್ವಾಸದಿಂದ ಬೆರೆಯುವ ಗುಣ ಅವರದ್ದು ಎಂದು ಸ್ಮರಿಸಿದರು.
ಇದೇ ವೇಳೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಕಾರ್ಯದರ್ಶಿ ಪಿಎ ಶ್ರೀನಿವಾಸ್ ಅವರು ಸಹ ಕೆಕೆ ಶೆಟ್ಟಿ ದತ್ತಿನಿಧಿ ಪ್ರಶಸ್ತಿ ಪುರಸ್ಕೃತ ಕೆಆರ್ ಮಂಜುನಾಥ್ ಅವರನ್ನ ಸನ್ಮಾನಿಸಿ ಗೌರವಿಸಿದ್ರು. ಈ ವೇಳೆ ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯ ಕಿರಿಯ ಪತ್ರಕರ್ತರು ಉಪಸ್ಥಿತರಿದ್ದು ಅಭಿನಂದನೆ ಸಲ್ಲಿಸಿದರು. HCN ನ್ಯೂಸ್ ಹಾಸನ್. ಖುಷಿಯಾಗಿ ಸಲ್ಲಿಸಿದ್ದಕ್ಕೆ ಫಸ್ಟ್ ಧನ್ಯವಾದ. ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವ ನನ್ನ ಆತ್ಮೀಯ ಹಾಗೂ ವೃತ್ತಿ ಜೀವನದಲ್ಲಿ ಸಮಕಾಲೀನರಾಗಿ ಬಂದಂಥ ಈ ಸಂಘದ ಅಧ್ಯಕ್ಷ ಆಗಿರುವಂಥ ಕೆಂಚೇಗೌಡರಿಗೆ, ಕೆ ಆರ್ ಕೆಂಚೇಗೌಡರು ಅವರು ಒಂಥರ ಈ ಸೋದರನೂ ಅಲ್ಲ, ಗೆಳೆಯನೂ ಅಲ್ಲ, ನೆಂಟನೂ ಅಲ್ಲ, ಆ ಟೈಪು ನಮಗೆ ಎಲ್ಲ ಮಿಕ್ಸ್. ಅಂದರೆ ಅಷ್ಟು ಒಟ್ಟಾರೆ ಒಳಗೊಂಡಂಥ ಒಂದು ವ್ಯಕ್ತಿ. ಅದೇ ರೀತಿ ನಂಜುಂಡೇಗೌಡ, ನನಗೆ ವಯಸ್ಸಿನಲ್ಲಿ ಕಿರಿಯೋನೆ. ಅದೇ ಅವನು ಹೇಳಿದ್ನಲ್ಲ, ಅದು ಕರೆಕ್ಟಾಗಿ ಅವನು ಯಾವ ರೀತಿ ನನ್ನನ್ನು ಕರೆಯೋಕ್ಕಾಗುತ್ತೋ ನಾನು ಅವನ್ನ ಯಾವ ರೀತಿ ಕರಿಬೇಕು ಗೊತ್ತಿಲ್ಲ. ಅದು ಅಷ್ಟೇ ಬಾಂಧವ್ಯ ನಂದು ಅಂತೂ ಈಗಿಂದಲ್ಲ, ಹಂಗೆ ಇರುತ್ತೆ. ನೀವೇನು ಕರಿತಿದೆ ಅಂತ ಹೇಳ್ಬೇಡ. ಅವರೀಗ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಿರುವ ನಮ್ಮ ಪ್ರಕಾಶ್ ಅಂತೂ ಸ್ವಾಮಿ ಶರಣು. ಏಕೆಂದರೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ನಮಗೆ ಎಲ್ಲ ಒಂದು ದಾರಿ ಮಾಡಿಕೊಟ್ಟಿದ್ದೆ ಪ್ರಕಾಶ್. ಅದ್ರ ಒಟ್ಟಿಗೆ ನಂದು ಬಾಂಧವ್ಯ ಬೇರೆ. ನಾನು 2005ರಿಂದ 2008 ಮಾಧ್ಯಮ ಅಕಾಡೆಮಿ ಮೆಂಬರ್ ಆಗಿದ್ದೆ. ಸಾಹಿತ್ಯ ಟೈಮಲ್ಲಿ ಅವ್ರಿಗೊಂದು ಅವಾರ್ಡು ಸಿಕ್ಕಿತ್ತು, ಮಾಧ್ಯಮ ಅಕಾಡೆಮಿ ಅವಾರ್ಡ್ ಸಿಕ್ಕಿತ್ತು. ಅದಕ್ಕಿಂತ ಹೆಚ್ಚಾಗಿ ಅದಕ್ಕಿಂತ ಹಿಂದಿನಿಂದನೂ ಒಂಥರ ಫ್ಯಾಮಿಲಿ ಒಡನಾಟ ಪ್ರಕಾಶ್ ಅವ್ರದ್ದು. ಅದೇ ರೀತಿ ನಮ್ಮ ಸುರೇಶ್ ಅವರು ಕಸ್ತೂರಿಗೆ ಸೇರಿಕೊಂಡ್ರು, ಇದರಲ್ಲಿ ಸೇರಿಕೊಂಡ್ರು. ಅಲ್ಲಿಂದಲೂ ಬರೀ ಪ್ರೀತಿಯಿಂದ ಇವತ್ತು ಅದೇ ರೀತಿ ವಿಜಯ ಕರ್ನಾಟಕ ಇದು ಕಸ್ತೂರಿ, ಈಗ ಸಾಕಷ್ಟು ಪ್ರಜಾ ಟಿವಿ, ಸಾಕಷ್ಟು ಚಾನಲ್ಗಳು ಕೆಲಸ ಮಾಡಿದ್ರೆ. ಒಳ್ಳೆ ವೃತ್ತಿಲಿ ಒಬ್ಬ ನಿಷ್ಠಾವಂತ ಒಬ್ಬ ಪತ್ರಕರ್ತ. ಅವರು ಕೂಡ ನಾನು ಎಲ್ಲಿ ಸಿಕ್ಕಿದ್ರು ಅಷ್ಟೇ ಪ್ರೀತಿಯನ್ನು ಮಾತಾಡ್ತಾರೆ. ನಮಗೂ ಅದೇ ಖುಷಿ. ನಮ್ಮ ಇವರು ಹರೀಶ್ ಅವರು ನಮಗೆ ಒಂಥರ ಸಲಹೆ ಟೈಮಲ್ಲಿ ನಾವು ಮಾತಾಡ್ಬೇಕಾದ್ರೆ ಭಾಷೆನೇ ಬೇರೆ ಇರುತ್ತೆ. ಅವರು ಅಲ್ಲಿ ಮಲೆನಾಡಲಾಗಬೇಕು. ಯಾಕೆಂದರೆ ನನಗೆ ಮಲೆನಾಡು ಏನಂದರೆ ನಮ್ಮ ಸಿಸ್ಟರ್ಸ್ ಇಬ್ಬರು ಅಲ್ಲೇ, ನನ್ನ ಹೆಂಡ್ತಿನೂ ಅಲ್ಲೇ. ಹಾಗಾಗಿ ಬಾಂಧವ್ಯ ನಮ್ಮ ಮಲೆನಾಡು ಕಡೆ ಜಾಸ್ತಿ. ಹಾಗಾಗಿ ಆ ಭಾಷೆಯನ್ನು ನಾನು ಅವ್ರ ಹತ್ರ ಮಾತಾಡ್ತೇನೆ. ಇನ್ನು ನನ್ನ ಕಿರಿಯ ಸಹೋದರನಿಗೆ ಅವನು ಪ್ರಕಾಶ ಏನು ಅಂತಾರೆ, ಅದೇನೋ ಒಂಥರ ಅವನಂತೂ ಬಾಂಧವ್ಯ ಎಲ್ಲಿ ತೀರಾ ಅಂದರೆ ಒಂದು ಹಾಟ್ಲಿ ಒಳ್ಳೆ ನಮ್ಮ ಜೊತೆ ಇರೋನು. ಈಗಲೂ ಅದೇ ರೀತಿ ಬೆಳಗ್ಗೆನೂ ಫೋನ್ ಮಾಡಿದ್ದ, ಮಂಜಣ್ಣ ಎಷ್ಟು ಗಂಟೆ ಬರ್ತೀರಾ, ಬನ್ನಿ ಬೇಗ, ಹಾಗೆ ಹೀಗೆ ಅಂತ. ಅತ್ಯಂತ ಸಂತೋಷದ ದಿನ. ಕಾರಣ ಯಾಕೆ ಅಂದರೆ ಹೆಚ್ಚು ಕಡೆ ಮಂಜಣ್ಣ ನಾನು 2 ದಿನ 3 ದಿನಕ್ಕೊಂದ್ಸರಿ ಭೇಟಿ ಆಗ್ತಿದ್ವಿ. ಆದರೆ ಕಳೆದ 6 ತಿಂಗಳಿಂದ ತುಂಬ ಗ್ಯಾಪ್ ಇತ್ತು. ಅಂತರ ಇವತ್ತು ತುಂಬಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಹಂಗಾಗಿ ತುಂಬ ಸಂತೋಷ ಆಗಿದೆ. ಅಲ್ಲ ಅದು ನಮ್ಮೇಲೆ ಹೇಳ್ತೀನಿ, ಹೇಳಲೇಬೇಕಾಗಿದೆ, ಹೇಳ್ತೀನಿ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಅವ್ನು ಶಶಿ ಇದ್ದರೆ ಕೇಳಿರೋದು ಈಗಾಗಲೇ. ಹಂಗೆ ಹೇಳ್ಬೇಡಿ, ನೀವು ಬೇರೆ ಹೇಳ್ಬೇಕು. ಸಭೆ ಗೌರವ. ಹಾಗಾಗಿ ನಾವು ನಾನು ಮಂಜಣ್ಣ ನನಗೆ 15 ವರ್ಷ ಇದ್ದಾಗ ಮಂಜಣ್ಣ ಪರಿಚಯ ಆದಂಥದ್ದು. ನಾವು ಪತ್ರಿಕೋದ್ಯಮಕ್ಕೆ ಬಂದಾಗ 5 ಜನ ಪತ್ರಕರ್ತರಿದ್ದರು. 6ನೇ ನಾನು, 7ನೇ ಪ್ರಭಾಕರ, 8ನೇವರು KR ಮಂಜುನಾಥ್ ಅವರು. ಆಮೇಲೆ ಸತೀಶ್ ಬಂದ. ಆಮೇಲೆ ನಾವು 3 ಜನ ಯುವಕರು, 6 ಜನ ಹಿರಿಯರ ಜೊತೆ ಪ್ರಜಾವಣೆಯಿಂದ ಮಾತ್ರ ಸ್ವಲ್ಪ ಮಧ್ಯ ವಯಸ್ಸಿನವರಿದ್ದರು. ನಮ್ಮ ಅಬ್ಬೂರ್ ರಾಜಶೇಖರ್, ಇಂದೂಧರ್ ಹೊನ್ನಾಪುರ ಅವರು, ಆಮೇಲೆ ಶ್ರೀಧರ್ ನಾಯಕ್. ಅದಕ್ಕಿಂತ ಮೊದಲು 6 ಜನರ ಜೊತೆ ನಾವೊಂದು 3 ಜನ. ಪ್ರಭಾಕರ ಒಂದ್ಸರಿ ಬರೋನು, ಮಂಜಣ್ಣ ಒಂದ್ಸರಿ ಬರೋರು, ನಾನು ಒಂದ್ಸರಿ ಹೋಗ್ತಿದ್ದು. ಹಿಂಗೆ ಹೊರಗಡೆ ವರದಿಗೆ ಹೋಗ್ತಿದ್ದಂಥ ಒಂದು ತಂಡ. ಹಾಗಾಗಿ ತುಂಬ ಆತ್ಮೀಯತೆ. ಜೊತೆಗೆ ನಾವು ಫಸ್ಟು ಜೀವನನ ಕಂಡುಕೊಂಡದ್ದು ವಿದ್ಯಾನಗರಕ್ಕೆ ಹೋಗೋಂಥ ಸಂದರ್ಭದಲ್ಲಿ ನಮಗೆ ಆತ್ಮೀಯರು ಮಿಲಿಟ್ರಿ ಮಂಜೇಗೌಡ್ರೆ ನನ್ನಿರ್ಬೋದು, ವೆಂಕಟೇಶ್ ಮೂರ್ತಿ ಅವರು ಇರ್ಬೋದು, ಮಂಜುನಾಥ್ ದತ್ತ ಅವರು ಇರ್ಬೋದು, ಮದನ್ ಗೌಡ್ರು ಇರ್ಬೋದು, ಎಲ್ಲರೂ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ.
ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಡಿಎ ಪಾವತಿ ಸೇರಿದಂತೆ ನಾನಾ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಬಿಎಸ್ಎನ್ಎಲ್ ನಿವೃತ್ತ ನೌಕರರ ಎಲ್ಲಾ ಸಂಘಟನೆಗಳ ವತಿಯಿಂದ ರಾಷ್ಟ್ರವ್ಯಾಪಿ ಪ್ರತಿಭಟನೆ ಭಾಗವಾಗಿ ಹಾಸನ ನಗರದಲ್ಲಿ ಭವನದ ಮುಂದೆ ಬುಧವಾರದಂದು ಅಖಿಲ ಭಾರತ ಬಿಎಸ್ಎನ್ಎಲ್ ಡಿಒಟಿ ನಿವೃತ್ತ ನೌಕರರು ಪ್ರತಿಭಟನೆ ನಡೆಸಿದರು. ಹಾಸನ ನಗರದ ಬಿಎಂ ರಸ್ತೆ ಬಳಿ ಇರುವ ಬಿಎಸ್ಎನ್ಎಲ್ ಕಚೇರಿ ಆವರಣದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ 100ಕ್ಕೂ ಅಧಿಕ ನಿವೃತ್ತ ನೌಕರರು ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳನ್ನು ಒಳಗೊಂಡ ಫಲಕಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗಿ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ್ರು. ಡಿಎ ಪಾವತಿ ತಡೆಹಿಡಿದಿರುವುದು ನಿವೃತ್ತ ನೌಕರರ ಜೀವನವನ್ನು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯಿಂದ ಪಿಂಚಣಿದಾರರು ಆರ್ಥಿಕವಾಗಿ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಈ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನಿವೃತ್ತ ನೌಕರರಾದ ಸಂಪತ್ ಕುಮಾರ್ ಮಾತನಾಡಿ, ಕೇಂದ್ರ ಸರ್ಕಾರವು ಬಜೆಟ್ನಲ್ಲಿ ಹೊಸ ನಿಯಮಗಳನ್ನು ಸೇರಿಸುವ ಮೂಲಕ ಪೆನ್ಷನ್ ರಿವಿಷನ್ ಹಾಗೂ ಟಿಎ ನೀಡುವ ಪ್ರಕ್ರಿಯೆಗೆ ಅಡ್ಡಿ ಉಂಟು ಮಾಡಿದೆ ಎಂದು ಟೀಕಿಸಿದರು. ಇತ್ತೀಚಿನ ನೀತಿಗಳ ಪ್ರಕಾರ ಭವಿಷ್ಯದಲ್ಲಿ ಯಾವುದೇ ಪೇ ಕಮಿಷನ್ ಅಥವಾ ರಿವಿಷನ್ ನಡೆದರೂ ಅದರ ಅನುಸಾರ ಪಿಂಚಣಿ ಪರಿಷ್ಕರಣೆ ಮಾಡುವುದಿಲ್ಲ ಹಾಗೂ ಟಿಎ ನೀಡುವುದಿಲ್ಲ ಎಂಬ ರೀತಿಯ ಅಸ್ಪಷ್ಟನೆ ಉಂಟಾಗಿದೆ ಎಂದು ಅವರು ಹೇಳಿದರು. ಅದರ ಜೊತೆಗೆ ಜನವರಿ 2026ರಿಂದ ನೀಡಬೇಕಾಗಿದ್ದ ಡಿಎ ಪಾವತಿಯನ್ನ ಸರ್ಕಾರ ತಡೆ ಹಿಡಿದಿರುವುದು ಅತ್ಯಂತ ಖಂಡನೀಯ. ಅಫೆಂಡಬಿಲಿಟಿ ಎಂಬ ಷರತ್ತು ವಿಧಿಸುವ ಮೂಲಕ ಸರ್ಕಾರ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದೆ. ಇದು ನಿವೃತ್ತ ನೌಕರರ ಪಾಲಿಗೆ ಅನ್ಯಾಯವಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇಂದಿನ ಪರಿಸ್ಥಿತಿಯಲ್ಲಿ ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಹೆಚ್ಚಾಗುತ್ತಿದ್ದು ಸಾಮಾನ್ಯ ಜೀವನ ನಡೆಸುವುದೇ ಕಷ್ಟಕರವಾಗಿದೆ. ಇಂತಹ ಸಂದರ್ಭದಲ್ಲಿ ಡಿಎ ತಡೆ ಹಿಡಿದಿರುವುದು ಪಿಂಚಣಿದಾರರ ಬದುಕಿಗೆ ಮತ್ತಷ್ಟು ಹೊರೆ ತಂದಿದೆ. ಆದ್ದರಿಂದ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಬಾಕಿ ಇರುವ ಡಿಎ ಬಿಡುಗಡೆ ಮಾಡಬೇಕು ಮತ್ತು ಪೆನ್ಷನ್ ಸಂಬಂಧಿತ ಎಲ್ಲ ಸಮಸ್ಯೆಗಳನ್ನು ಶೀಘ್ರವೇ ಪರಿಹರಿಸಬೇಕೆಂದು ಒತ್ತಾಯಿಸಿದರು. ಸರ್ಕಾರ ಸ್ಪಂದಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರ ಹೋರಾಟ ಕೈಗೊಳ್ಳಲಾಗುವುದೆಂದು ಪ್ರತಿಭಟನಾಕಾರರು ಎಚ್ಚರಿಸಿದರು. ಈ ವೇಳೆ ನಿವೃತ್ತ ನೌಕರರಾದ ಶಿವಣ್ಣ, ಕಾಂತರಾಜು, ರಾಜು, ಫೈರೋಜ್, ಸಿದ್ದೇಗೌಡ, ದೇವರಾಜ್, ನಾಗರಾಜ್, ರಾಮಚಂದ್ರ, ನಿರ್ವಾಣೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಹಾಸನ್. ಎಲ್ಲರಿಗೂ ನಮಸ್ಕಾರ. ಈ ದಿವಸ ಬಿಎಸ್ಎನ್ಎಲ್ ನೌಕರರು ಹಾಗೂ ಎಲ್ಲ ನಿವೃತ್ತರ ವತಿಯಿಂದ ಇವತ್ತು ರಾಷ್ಟ್ರಾದ್ಯಂತ ನಾವು ಇವತ್ತು ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತಂದರೆ ಜನವರಿ 1, 2026ರಿಂದ ನಮಗೆ 3.5% DA ಸರ್ಕಾರ ಘೋಷಣೆ ಮಾಡ್ತು. ಬಹಳ ಮುಖ್ಯವಾಗಿ ವಿಷಯ ಏನಪ್ಪ ಅಂತಂದರೆ 25/2026ರಲ್ಲಿ ಒಂದು ಆರ್ಡರ್ ಬಂತು ನಮಗೆ DPಯಿಂದ, ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಈ ಇಲಾಖೆಯಿಂದ. ಅದರ ಪ್ರಕಾರ 3.5% ಜನವರಿ 1ರಿಂದ ನಮ್ಮ BSNL ನೌಕರರು ಕೇಂದ್ರ ಸರ್ಕಾರಿ ನೌಕರರಿಗೆ ಕೊಡಬೇಕು ಅನ್ನೋ ಒಂದು ಆರ್ಡರ್ ಬಂತು. ಅದರಲ್ಲಿ ಒಂದು ಪ್ಯಾರಾ 5 ಒಂದು ಸೇರಿಸಿದ್ರಿಂದ ಏನಾಯಿತು ಅಂತಂದರೆ DP ಎಲ್ಲ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗಳು ಒಂದು ಆರ್ಡರ್ ಕೊಡ್ತು. ಯಾರ್ಯಾರು ನಿಮ್ಮ ಫೈನಾನ್ಷಿಯಲ್ ಪೊಸಿಷನ್ ನೋಡಿಕೊಂಡು ನೀವು ಅದಕ್ಕೆ ಆರ್ಡರ್ ಕೊಡಬೇಕು ಅನ್ನೋ ಒಂದು ಆರ್ಡರ್ ಕೊಡ್ತು. ಅದು ಕೊಟ್ಟಿದ್ದರಿಂದ ಏನಾಯಿತು ಅಂತಂದರೆ ಇದಾಗಲೇ ಮೇ ತಿಂಗಳು ಬಂದಿದೆ, ನಮಗಾಗಲೇ ಏಪ್ರಿಲಲ್ಲಿ ಮತ್ತೆ ಇನ್ನೊಂದು ಡಿಯೋ ಆಗಿದೆ, ಜನವರಿಯಿಂದಲೇ ಕೊಟ್ಟಿಲ್ಲ DAನ. ಅದಕ್ಕೋಸ್ಕರವಾಗಿ ನಾವೇನು ಮಾಡಿದ್ವಿ, ಅಖಿಲ ಭಾರತ ಎಲ್ಲ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಣ್ಣಕ್ಕಿ ನಾಡಲ್ಲಿ ಬಡವಾಯ್ತು ಭತ್ತ, ಈಗ ಅಡಿಕೆ ತೋಟಗಳದ್ದೇ ಕಾರುಬಾರು. ಭೂಮಿಪುತ್ರನಿಗೆ ಭತ್ತದ ಮೇಲೆ ಆಸಡ್ಡೆ, ಒಪ್ಪರಿಗೆ ಆಸೆಗೆ ಕೊಪ್ಪರಿಗೆ ಮಾರಿಕೊಂಡಂತಾಗಿದೆ ಬದುಕು. ಕಾಫಿ ಬೆಳೆಗಾರರ ಸಂಕಷ್ಟ ದೇಶದ ಬೇರೆ ಯಾವ ಬೆಳೆಗೂ ಇಲ್ಲ. ಮಳೆ, ಕಾರ್ಮಿಕರ ಕೊರತೆ, ಕಾಡಾನೆ ಹಾವಳಿ ನಡುವೆ ತಂತ್ರಜ್ಞಾನವೇ ಉಳುವಿನ ದಾರಿ. ಬೆಳೆಗಾರರ ಸಮಾವೇಶದಲ್ಲಿ ಶಾಸಕ ಸಿಮೆಂಟ್ ಮಂಜು ಕರೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.